ಈ ಥರ ಸಾಂಗ್ ಕೇಳ್ಕೊಂಡು ನಾವು ಹೊರಟಿದ್ದು ತುಮಕೂರು ಕಡೆ. ನಮಸ್ಕಾರ, ಎಲ್ಲರಿಗೂ ಶುಭೋದಯ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 1:15 ಆಗಿದೆ. ಇದು ನನ್ನ 3ನೇ ಲಾಗ್ ಆಗಿರುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅರುಣ್ ಮಿನಿ ಟ್ರಕ್ ವ್ಲಾಗ್ಸ್. ನಾವು ಇವಾಗ ಇದ್ದೀವಿ ನೆಲಮಂಗಲ ಪಾಸ್ ಆಗಿ ಹೋಗ್ತಾ ಇದ್ದೀವಿ ತುಮಕೂರು ಹೈವೇಲಿ. ಈ ರೋಡ್ ಮಾತ್ರ ಇನ್ನೂ ಯಾವಾಗ ಮಾಡ್ತಾರೆ ಅಂತ ಕ್ಲಾರಿಟಿನೇ ಇಲ್ಲ ನಮಗಂತೂ. ಚೆನ್ನಾಗಿದೆ ಬಂದಿದೆ ಅಂತ ಹೇಳ್ಬಿಟ್ಟು ನೆಲಮಂಗಲ ಟೌನ್ ಹತ್ರ ಸೈಡಲ್ಲಿ ಹಾಕೊಂಡು ಮಲ್ಕೊಂಡು ಇವಾಗ ಟೈಮ್ ಆಲ್ರೆಡಿ 5 ಗಂಟೆ ಆಗಿದೆ. ಟೈಮ್ಗೆ ಕರೆಕ್ಟಾಗಿ ಟೀ ಬೇಕರ್ ಪಾಸ್ ಆಗಿಬಿಟ್ಟು ಆಲ್ರೆಡಿ ಮುಂದೆ ಇದ್ದೀವಿ. ಈ ಥರ ರೋಡಲ್ಲಿ ಈ ಗಾಡಿಗಳು ಬಂದುಬಿಟ್ರೆ ಪಾಸ್ ಆಗೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಒಂದರಿಂದ ಒಂದು ಗಾಡಿ ಹೋಗಲೇಬೇಕು. ನೋಡಿ, ಅದಿರೋದು ಹತ್ರ ನಿಯರ್ ಬೈ ಅಕ್ವೈರೇ ಮಾಡ್ಕೊಬಿಟ್ಟಿದೆ ಅದು ರೋಡ್ನೇ. ಅದೆಲ್ಲ ಪಾಸ್ ಮಾಡ್ಕೊಂಡು ಬಂದಾದ್ಮೇಲೆ ತಿರ್ಗಾ ದಾವಸ್ಪೇಟೆ ನೋಡಿದೆ. ತಿರ್ಗಾ ಯಾವುದೋ ಬಸ್ಸು ಗೌರ್ಮೆಂಟ್ ಬಸ್ ಕೆಟ್ಟೋಗಿದೆ ಅಂತ ಟ್ರಾಫಿಕ್. ಈ ಥರ ಟ್ರಾಫಿಕಲ್ಲಿ ಏನು ಮಾಡೋದು ಅಂತ ಕೂತಾಗ ಕೇಳಿದ್ದೆ ಈ ಸಾಂಗು. ಅದ್ಯಾ ಗೌರ್ಮೆಂಟ್ ಅಪ್ಪ, ಇಷ್ಟೊತ್ತಾದ್ರೂ ಇನ್ನೂ ಕ್ಲಿಯರ್ ಆಗಿಲ್ವಾ ಅಂತ ನಾನು ನೋಡಿದ್ದೆ ಈ ಬಸ್ಸು. ಅದೆಲ್ಲ ನೋಡಿಕೊಂಡು ನಾವು ಹೋಗಿದ್ದೆ ತುಮಕೂರು ಕಡೆ. ನಾವು ಕ್ಯಾತ್ಸಂದ್ರ ಬಂದು ರೀಚ್ ಆದ್ವಿ. ಇನ್ನು ಸ್ಟೋರ್ ಕೂಡ ಓಪನ್ ಆಗಿಲ್ಲ ಅನಿಸುತ್ತೆ. ಯಾಕಂದರೆ ನಾವು ಆಲ್ರೆಡಿ 6:15 ಬಂದಿದ್ದೀವಿ. ಇನ್ನು ಸ್ಟೋರ್ ಕೂಡ ಓಪನ್ ಆಗಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗನ್ಕೊಂಡು ಹೋಗಿದ್ದು ನನಗೆ ಸ್ಟೋರ್ ಆಲ್ರೆಡಿ 6:15 ಓಪನ್ ಆಗಿಬಿಟ್ಟಿದೆ. ನಾವು ಕೂಡ ಫಸ್ಟ್ ಪಾಯಿಂಟ್ ರೀಚ್ ಆದ್ವಿ. ಬಂದು ಕ್ಯಾತ್ಸಂದ್ರ ನೋಡ್ಕೋಬೋದು ನೀವು. ಶಾಪ್ ಓಪನ್ ಮಾಡಿಕೊಂಡು ಐಟಮ್ ಹೆಂಗಿದೆ ನೋಡೋಣ ಬನ್ನಿ. ಐಟಮ್ ನೋಡ್ಬೇಕಾ? ನೋಡ್ಕೊಳ್ಳಿ, ಇದೇ ಐಟಮ್. ಇಂತೂ ಫಸ್ಟ್ ಪಾಯಿಂಟ್ ಅನ್ಲೋಡ್ ಆಯಿತು. ಅಲ್ಲಿಂದ ಅನ್ಲೋಡ್ ಮಾಡಿಕೊಂಡು ಬಿಲ್ ಇಸ್ಕೊಂಡು ನಾವು ಬಂದಿದ್ದು ಸೆಕೆಂಡ್ ಪಾಯಿಂಟ್ಗೆ. ಅಲ್ಲಿ ನೋಡಿದ್ರೆ ಸೆಕೆಂಡ್ ಪಾಯಿಂಟಿಗೆ ಬಂದರೆ ಇನ್ನೂ ಸೆಕೆಂಡ್ ಪಾಯಿಂಟ್ ತೆಗ್ದೇ ಇಲ್ಲ. ಫೈನಲಿ ಅನ್ಲೋಡ್ ಆದಮೇಲೆ ನನಗನ್ಸಿದ್ದು ಅನ್ಲೋಡ್ ಮಾಡಿದ್ದು ಇದೆಯಲ್ಲ, ಫೈನಲಿ ಎಲ್ಲ ಅನ್ಲೋಡ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ನಮ್ಮ ಮನೆ ಕಡೆ. ಹಾಗೆ ನಮ್ಮ ತುಮಕೂರು ಫೇಮಸ್ ಆಗಿರೋದು ಆಂಜನೇಯಂಗೆ ಕೈ ಮುಕ್ಕೊಂಡು ಮುಂದೆ ಹೋಗ್ತಾ ನಾವು ಕೇಳಿದ ಸಾಂಗು ಅಂತೂ ಇಂತೂ ಮನೆಗೆ ಹತ್ರ ರೀಚ್ ಆದ್ವಿ. ಆಗ ನಮ್ಮ ಅಪ್ಪನ ರಿಯಾಕ್ಷನ್ ಹೇಗಿತ್ತು ಅಂದರೆ, ಹಾಗೇನೆ ಬೇಜಾರಾಗ್ತಿತ್ತು ಅಂತ ನಮ್ಮ ಅಪ್ಪನ ಬೆಂಗಳೂರಿಗೆ ಎತ್ತಾಕೊ ಬಂದೆ. ನಮ್ಮ ಅಪ್ಪ ಕೇಳ್ತಿರೋ ಸಾಂಗ್ ನೋಡಿ. ಅದೆಲ್ಲ ಮುಗಿಸ್ಕೊಂಡು ನಾವು ಮಾಡಕ್ಕೆ ಬಂದಿದ್ದೆ ಟಿಫನ್ನು. ಆಮೇಲೆ ನಾನು ಕೂಡ 2 ಅವರ್ ವೆಯ್ಟ್ ಮಾಡಿ ಪೋಟ್ರು ಡ್ಯೂಟಿ ಬೀಳುತ್ತೆ ಅಂತ ನೋಡಿದ್ರೆ ಲಾಸ್ಟ್ಗೆ ಅದು ಬೀಳಲೇ ಇಲ್ಲ. ಆಮೇಲೆ ನೈಸ್ ರೋಡ್ ಹತ್ಕೊಂಡು ಹಾಗೆ ಒಂದು ಸ್ವಲ್ಪ ಲಾಕ್ಸ್ ಮಾಡ್ತಾ ವೀಡಿಯೋಸ್ ಮಾಡ್ತಾ ಹಾಗೆ ಎಲೆಕ್ಟ್ರಾನ್ ಸಿಟಿ ರೀಚ್ ಆಗಿದ್ದಾಯಿತು. ಈ ಹೊಸ ರೋಡ್ ಮಾತ್ರ 365 ದಿನವೂ ಜಾಮೆ. ಆ ಹೊಸ ರೋಡ್ ಜಾಮ್ ಎಲ್ಲ ಪಾಸ್ ಮಾಡ್ಕೊಬಂದರೆ ಇಲ್ಲೊಬ್ಬ ಪುಣ್ಯಾತ್ಮ 2 ವೀಲರೋನು ಸೆಂಟ್ರ್ ರೋಡಲ್ಲೇ ಹೋಗ್ತಾವನೆ. ಏನಂತ ಹೇಳೋದು ಇವ್ರಿಗೆ. ಈ 2 ವಾರ ಮುಂಚೆ ಕೂಡ ಇದೇ ಥರನೇ ಸ್ಪಾಟ್ ಔಟ್ ಆಗಿದ್ದು. ಯಾವಾಗ ಜನರಿಗೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಆಮೇಲೆ ನಾನು ಕೂಡ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತ ಮಲ್ಕೊಳಕ್ಕೆ ಹೋದರೆ ನೆಲಮಂಗಲದಿಂದ ಕಾಲಿಗಾಡ್ಬಿ ಬಂದುಬಿಟ್ಟು ಮನೆ ಹತ್ರ ಬಂದಾಗ ಪೋಟ್ರು ಬಿದ್ದರೆ ಏನಂತ ಹೇಳ್ಬೇಕು ಹೇಳಿ. ಹೌದು ಗುರು, ನಮ್ಮ ಕಮಿಟ್ಮೆಂಟ್ಗೆ ಯಾವ ಡ್ಯೂಟಿ ಆದರೆ ಏನು ಅಂತ ನಾನು ಪಿಕಪ್ ಲೊಕೇಶನಿಗೆ ಹೋದರೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಪೋರ್ಟರ್ ಅವರು
ಜಲ್ದಿ ಬಾ ಅಂದ್ರೆ ನಮ್ಮ ಗಾಡಿಗೂ ಡ್ಯೂಟಿ ಬಂದೇ ಬಿಡ್ತು ಗುರು. ನಿನ್ನೆ ಎಲ್ಲ ಕಾಯಿಸಿ ಬೋಳಿ ಮಗ ಇವತ್ತು ಕೊಟ್ಟವನೇ ಡ್ಯೂಟಿನ ಅಂದರೆ ಅರ್ಜೆಂಟ್ ಬಾ ಅಂತ ಹೋಗಿ ಲೊಕೇಶನ್ಗೆ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡಿಬಿಡೋದ. ಆಮೇಲೆ ಉಗ್ದೆ ನೋಡು, ತಿರ್ಗಾ ಪೋಟ್ರ್ ಬುಕ್ ಮಾಡಿದ್ರೆ ನನಗೆ ಬಂತು. ಅಂತೂ ಇಂತೂ ಲೋಡ್ ಮಾಡ್ಕೊಂಡು ಬಂದರೆ ಈ ರಾಯಸಂದ್ರ ಕಡೆ ರೋಡೇ ಸರಿ ಇಲ್ಲ ಗುರು. ದೊಡ್ಡ ಆಲದ ಮರ ರೋಡ್ ಅಂತೂ ಆಲದ ಮರನೇ ಬೆಳೆದ್ಬಿಟ್ಟಿದೆ. ಫೈನಲಿ ಅನ್ಲೋಡಿಗೆ ಪಾಯಿಂಟಿಗೆ ಬಂದು ಅನ್ಲೋಡ್ ಆಯಿತು. ಈ ಪುಣ್ಯಾತ್ಮನೇ ನೋಡಿ ಬೇಗ ಬಾ ಅಂತ ಹೇಳ್ಬಿಟ್ಟು 5 ಕಿಲೋಮೀಟ್ರ್ ಬಂದಾದ್ಮೇಲೆ ಕ್ಯಾನ್ಸಲ್ ಮಾಡ್ದು. ನೀನು ಒಬ್ಬ ಗಂಡಸೇನೋ? ಏನ ಫೋನಲ್ಲಿ ಕಿರ್ಚ್ಕೋತೀಯ? ನನ್ನ ಮಗನೇ ಇಲ್ಲ, ನಂದು ಒಂದು ಬಾಂಡಿಂಗು. ಎಲ್ಲಿ ಹೋದ್ರು ಕೂಡ ಜೊತೆ ಬರ್ತಾನೆ. ಇಲ್ಲೇ ಸರ್ಜಾಪುರಕ್ಕೆ ಬಂದಿದ್ರೆ ಸರ್ಜಾಪುರದ ನೋಡಿ ಇಲ್ಲೇ ಬರ್ತಾನೆ. ಎಲ್ಲಿ ಹೋದ್ರು ಕೂಡ ಹಿಂದೆನೇ ನುಗ್ತಾನೆ ಇರ್ತಾನೆ. ಹಾಗೆ ನಾನು ಕಾಫಿ ಕುಟ್ಕೊಂಡು ನನಗೊಂದು ಡ್ಯೂಟಿ ಬಿತ್ತು ಅಂತ ನಾನು ಹೊರಟೆ ಹಂಗಂಪಾಳ್ಯ ಕಡೆ. ಆ ಟೈಮಲ್ಲಿ ಈ ಆಟೋ ಮೇಲೆ ಪೈಪ್ ಹಾಕಿರೋದು ನೋಡಿ ನಾನೇ ಶಾಕ್ ಆಗೋದು. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಗನ್ಕೊಂಡು ನಾನು ಬಂದೆ ಪಿಕಪ್ ಲೊಕೇಶನ್ ಕಡೆ. ನೋಡ್ಬೋದು ನನಗೆ ಬಿದ್ದಿದ್ದು ಲೋಕಲ್ ಡ್ಯೂಟಿ ಅಂತ. ಹೊಸರೋಡ್ ಕಡೆ ಬಂದರೆ ಬಂಪರ್ ಟು ಗಾಡಿ ಅವನಂತೂ ಅದೇನು ಹೋಗ್ಲೋ ಬೇಡವೋ ಅಂತ ಹೋಗ್ತಾವನೆ ರೋಡಲ್ಲಂತೂ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಅಂತೂ ಇಂತೂ ಡ್ರಾಪ್ ಪಾಯಿಂಟ್ ರೀಚ್ ಆದ್ಮೇಲೆ ನನ್ಗನ್ಸಿದ್ದೇನು ಗೊತ್ತಾ, ಆದರೆ ಈ ಥರ ಇದರಲ್ಲಿ ಮದುವೆ ಆಗಬೇಕು. ನೋಡಿ ನೋಡ್ತಾ ಇರ್ಬೋದು ನೀವು. ಹೇಗಿದೆ ನೋಡಿ. ನಮಗೆಲ್ಲ ಈ ಥರದಲ್ಲಿ ಮದುವೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದು ಒಂದು ನಮ್ಮ ಕನಸು ಹಿಂಗಿದೆ. ಫೈನಲಿ ನಾವು ಕೂಡ ಎಲ್ಲ ನೋಡಿಕೊಂಡು ಈವೆಂಟ್ನ ಹೊರಗಡೆ ಬಂದ್ವಿ. ಇದೇ ಆಗಿರುತ್ತೆ ಇವತ್ತಿನ 3ನೇಯ ಮಿನಿ ಲಾಗ್. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಶುಭರಾತ್ರಿ. ಜೈ ಕರ್ನಾಟಕ.